ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕುಸುಮಾ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಎಗ್ ಬಿರಿಯಾನಿ ಹೇಗೆ ಮಾಡೋದೆಂದು ನಿಮಗೆ ತೋರಿಸಿಕೊಡುತ್ತೇನೆ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ಳಿ. ಬಿರಿಯಾನಿ ಮಾಡಲು ಬೇಕಾದ 3 ಮೊಟ್ಟೆ, ಟೊಮೆಟೊ, ಪುದೀನ ಸೊಪ್ಪು, ಈರುಳ್ಳಿ, ಅಕ್ಕಿ 1 ಲೋಟ, ಮೊಸರು 1 ಬಟ್ಟಲು ಮತ್ತು ಎಲ್ಲವನ್ನು ಗ್ರೈಂಡ್ ಮಾಡಿದ ಮಸಾಲೆ ಪೌಡರ್ಗಳು, ಖಾರದ ಹುಡಿ, ಧನಿಯಾ ಪೌಡರ್, ಅರಿಶಿನ ಹುಡಿ, ಎಗ್ ಮಸಾಲೆ ಇಷ್ಟನ್ನು ಹಾಕಿ ಏಲಕ್ಕಿ, ಚಕ್ಕೆ, ಮರಾಠಿ ಮೊಗ್ಗು, ಸೋಂಪು ಪುಡಿ, ಲವಂಗ ಇಷ್ಟನ್ನು ಸೇರಿಸಿ ಬೇಯಿಸಿಟ್ಟುಕೊಟ್ಟ ಮೊಟ್ಟೆಗಳನ್ನು ಸಣ್ಣ ಸಣ್ಣಾಗಿ ಹೋಲನ್ನು ಮಾಡಿಕೊಂಡು ಇಟ್ಟುಕೊಳ್ಳಿ. ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಸ್ವಲ್ಪ ಅಚ್ಚದ ಖಾರ ಹುಡಿಯನ್ನು ಸೇರಿಸಿಕೊಳ್ಳಿ. ಮಾಡಿಟ್ಟುಕೊಂಡ ಮೊಟ್ಟೆಗಳನ್ನು ಸೇರಿಸಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಖಾರ ಹಿಡಿಯುವ ಹಾಗೆ ಫ್ರೈ ಮಾಡಿಕೊಳ್ಳಿ. ತೆಗೆದಿಟ್ಟುಕೊಂಡಿರುವ 1 ಬಟ್ಟಲು ಮೊಸರಿಗೆ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಒಂದು ಒಲೆಯ ಮೇಲೆ ಒಂದು ಕುಕ್ಕರನ್ನು ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಆಯಿಲನ್ನು ಸೇರಿಸಿ ಚೆನ್ನಾಗಿ ಬಿಸಿ ಮಾಡಿಟ್ಟುಕೊಳ್ಳಿ. ಟೊಮೆಟೊ ಮತ್ತು ಈರುಳ್ಳಿಯನ್ನು ಸೇರಿಸಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಮಸಾಲೆಗಳನ್ನು ಸೇರಿಸಿಕೊಳ್ಳಿ. ಬಿರಿಯಾನಿ ಮಾಡುತ್ತಿರೋದು ಬ್ಯಾಚುಲರ್ಗೋಸ್ಕರ. ಎಲ್ಲ ಬ್ಯಾಚುಲರ್ಸ್ ಕೂಡ ಈ ವಿಡಿಯೋವನ್ನು ನೋಡಿ ಈ ಬಿರಿಯಾನಿಯನ್ನು ನಿಮ್ಮ ಮನೆಯಲ್ಲಿಯೂ ಮಾಡಿಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿ. ತುಂಬ ಈಸಿಯಾಗಿ ಮಾಡುವಂತಹ ಬಿರಿಯಾನಿ, ಎಗ್ ಬಿರಿಯಾನಿ. ಇಷ್ಟು ಉಪ್ಪನ್ನು ಸೇರಿಸಿ ರೆಡಿ ಮಾಡಿಟ್ಟುಕೊಂಡ ಸೊಪ್ಪು ಮತ್ತು ಈರುಳ್ಳಿ ಮಸಾಲೆಯನ್ನು ಸೇರಿಸಿಕೊಳ್ಳಿ. ಇಷ್ಟು ಅಕ್ಕಿಯನ್ನು ಹಾಕುತ್ತೀವಿ, ಅದರ ಡಬ್ಬಲ್ ನೀರನ್ನು ಸೇರಿಸಬೇಕು. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಳ್ಳಿ. ನೀರು ಮಸಾಲೆ ಕುದಿದ ನಂತರ ಅಕ್ಕಿಯನ್ನು ಆ್ಯಡ್ ಮಾಡಿಕೊಳ್ಳಿ. ಅಕ್ಕಿಯನ್ನು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಿದ ನಂತರ ಫ್ರೈ ಮಾಡಿಟ್ಟುಕೊಂಡ ಎಗ್ಗನ್ನು ಅದರ ಜೊತೆ ಸೇರಿಸಿ ನಂತರ ಬಿರಿಯಾನಿ ರೆಡಿ, ಎಗ್ ಬಿರಿಯಾನಿ ರೆಡಿಯಾಗುತ್ತದೆ. ಇದು ಎಗ್ ಬಿರಿಯಾನಿ. ನಿಮ್ಮ ಮನೆಯಲ್ಲೂ ಇದೇ ಥರ ಎಗ್ ಬಿರಿಯಾನಿನ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಯ್ತದ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.